ಒಂದು ದೇಶ ಎಲ್ಲ ಹಂತದಲ್ಲೂ, ಅದು ರಕ್ಷಣೆ ಆಗಿರಬಹುದು ಅಥವಾ ಅಲ್ಲಿರೋ ಸಂಪನ್ಮೂಲ ಆಗಿರಬಹುದು ಅಥವಾ ಅಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲದರಲ್ಲೂ ಯಾವಾಗ ಬಲಿಷ್ಠವಾಗುತ್ತೋ ಸೊ ಆವಾಗ ಇಡೀ ಜಗತ್ತನ್ನು ಫೈಟ್ ಮಾಡುವಂತಹ ಕೆಪಾಸಿಟಿ ಹೊಂದಿರುತ್ತೆ. ಅದು ಹಿಂದೆನೂ ಹೌದು, ಈಗಲೂ ಹೌದು, ಮುಂದೆನೂ ಹೌದು. ಓಕೆ, ಈಗ ಆಲ್ರೆಡಿ ಯಾರೆಲ್ಲ ಇಸ್ರೇಲ್ ಮೇಲೆ ಯಾರೆಲ್ಲ ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾರೋ ಯಾವ ದೇಶದವರು, ಅವ್ರ ಹತ್ರ ಆಲ್ರೆಡಿ ಪರಮಾಣು ಬಾಂಬ್ ಇದೆ. ಇರಾನ್ ಅದನ್ನು ಮಾಡ್ತಾ ಇದೆ ಅಂದಿದ್ದಕ್ಕೆ ಇವ್ರಿಗೇನು ಪ್ರಾಬ್ಲಮ್ಮು? ಇಸ್ರೇಲ್ ಹತ್ರ ಪರಮಾಣು ಬಾಂಬ್ ಇದೆ, ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಅಮೆರಿಕ ಹತ್ರ ಇದೆ ಅಫ್ಕೋರ್ಸ್. ಈಗ ಇರಾನು ಅದನ್ನು ಪರಮಾಣು ಬಾಂಬ್ನ ಡೆವಲಪ್ ಮಾಡ್ಕೊಂಬಿಟ್ರೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಇಸ್ರೇಲ್ ಕೆನಾಟ್ ಸ್ಟಾಪ್ ದೆಮ್. ಈಗ ನಾರ್ತ್ ಕೊರಿಯಾ ತಗೊಳ್ಳಿ, ಕಿಮ್ ಜಾಂಗ್, ಏನಿದೆ ಅವನ ಹತ್ರ? ಈಗ ಅಮೆರಿಕ ಟ್ರಂಪ್ ಯಾಕೆ ಹೋಗಿ ಅವನ ಹತ್ರ ಮಾತಾಡ್ತಿಲ್ಲ? ಅಲ್ಲಿ ತಿನ್ನೋಕ್ಕಿಲ್ಲ, ಏನೂ ಇಲ್ಲ, ಬಟ್ ಅವನ ಹತ್ರ ಪರಮಾಣು ಬಾಂಬ್ ಇದೆ. ಮಾತಾಡಲ್ಲ, ಅಮೆರಿಕ ಮೇಲೆ ನಿಮ್ಮ ಮೇಲೆ ಡೈರೆಕ್ಟ್ ಮಿಸೈಲ್ ಬಿಡ್ತೀನಿ ಅಂತ. ಸೊ ಅವನ ಬಗ್ಗೆ ಟ್ರಂಪ್ ಹೋಗೋದೇ ಇಲ್ಲ, ಮಾತಿಗೂ ಹೋಗಲ್ಲ, ಬೈಯೋಕ್ಕೂ ಹೋಗಲ್ಲ, ಅವನ ಹತ್ರ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಅಷ್ಟು ಭಯ ಟ್ರಂಪ್ಗೆ. ಅದೇ ಥರ ಇರಾನು ಪರಮಾಣು ಬಾಂಬು ಮಾಡ್ಕೊಂಬಿಟ್ರೆ ಅವ್ರು ಯಾಕೆ ಕೇರ್ ಮಾಡ್ತಾರೆ? ಇಸ್ರೇಲ್ಗೆ ಯಾಕೆ ಕೇರ್ ಮಾಡ್ತಾರೆ? ಇನ್ನು ಎದುರಿಸ್ಕೊಂಡೇ ಕೂತಿರ್ತಾರೆ. ಸೊ ಅವ್ರಿಗೆ ಏನೇ ಇದಾದ್ರೂ ಈಗ ಇಸ್ರೇಲ್ಗಿದ್ದೇನು ಈ ಮಾತುಕತೆ ಮುರಿಬೇಕು, ಅದಕ್ಕೆ ಇವರು ಶುರು ಮಾಡಿಸಿದ್ದು. ಸೊ ಇವ್ರಿಗೇನು ಮಾತುಕತೆಯಲ್ಲಿ ಆಯಿತು ಅಂತ ಒಪ್ಕೊಂಡು ಯಾವುದೋ ಒಂದು ಅಗ್ರಿಮೆಂಟ್ ಬಂದರು, ಇವತ್ತು ಅವ್ರು ಸುಮ್ಮನೆ ಇದ್ದರು, ಇನ್ನು ಮುಂದಿನ ವರ್ಷ ಸುಮ್ಮನೆ ಇರ್ತಾರೋ, ಅದ್ರ ಮುಂದಿನ ವರ್ಷ ಸುಮ್ಮನೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಡೂಯಿಂಗ್ ಯುರೇನಿಯಂ ಎನ್ರಿಚ್ಮೆಂಟ್. ಯುರೇನಿಯಂ ಎನ್ರಿಚ್ಮೆಂಟು ಯಾವಾಗ ನಿಮಗೆ 2 to 5% ಅಷ್ಟು ಮಾಡ್ಕೋತಿರೋ ನೀವು, ಆ ಯುರೇನಿಯಂ ಎನ್ರಿಚ್ಮೆಂಟ್ ಅಷ್ಟು ಪರ್ಸೆಂಟೇಜ್ ಮಾಡಿಕೊಂಡ್ರೆ ಮಾತ್ರ ಯು ಕ್ಯಾನ್ ಯೂಸ್ ಫಾರ್ ನ್ಯೂಕ್ಲಿಯರ್ ಎಲೆಕ್ಟ್ರಿಕ್ ಪವರ್ ಅಂಥದ್ದು ಮಾಡೋಕ್ಕೆ. ಅಕಸ್ಮಾತ್ 20% ಅಷ್ಟು ನೀವು ಎನ್ರಿಚ್ಮೆಂಟ್ ಮಾಡಿಕೊಂಡ್ರೆ ದಟ್ ಕ್ಯಾನ್ ಬಿ ಯೂಸ್ ಫಾರ್ ಮೆಡಿಸನ್, ಐಸೋಟೋಪ್ಸು ಅಂಥವಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ವೆನ್ ಇಟ್ ಗೋಸ್ ಬಿಯಾಂಡ್ 50 to 60%, ಅವಾಗ ಏನಾಗುತ್ತೆ, ಡರ್ಟಿ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಮಾಡ್ತಾರೆ. ಅಂದರೆ ನ್ಯೂಕ್ಲಿಯರ್ ಬಾಂಬ್ ಅವಾಗೂ ಮಾಡ್ತಾರೆ, ದ ವಾರ್ ರೇಟ್ ವಿಲ್ ಬಿ ಟೂ ಹೆವಿ. ಬಟ್ 90% ಅಂತ ಮಾಗೋಗ್ಬಿಟ್ರೆ ಇಟ್ ವಿಲ್ ಬಿ ದಿ ಸ್ಟ್ಯಾಂಡರ್ಡ್ ನ್ಯೂಕ್ಲಿಯರ್ ಬಾಂಬ್ಸ್ ವಾಟ್ ದೇ ಕ್ಯಾನ್ ಡೂ ಇಟ್. They have already achieved 60%. They already have 440 kgs ಆಗ ಅವ್ರು ಆಗಲೇ ಮಾಡಿ ಇಟ್ಕೊಂಡಿದ್ರು. 60% ಆಗಿದೆ ಇರಾನಿಯನ್ಸ್. ಸೊ ಅವ್ರು 90% ಮಾಡೋದು, ಇಟ್ ಡಸ್ ನಾಟ್ ಟೇಕ್ ಮಚ್ ಟೈಮ್ ಫಾರ್ ದೆಮ್. ದೇ ಡಿಂಟ್ ವಾಂಟ್ ದಟ್ ಟು ಹ್ಯಾಪನ್ ಆ್ಯಂಡ್ ದೇ ಡಿಂಟ್ ವಾಂಟ್ ಟು ಸಿ ದಟ್ ದೇ ನ್ಯೂಕ್ಲಿಯರ್ ಬಾಂಬ್ ಇಸ್ ರೆಡಿ ವಿತ್. ಫ್ರಮ್ ಹೌ ಲಾಂಗ್ ದೇ ಆರ್ ಕಲೆಕ್ಟಿಂಗ್ ದಿಸ್ ಯುರೇನಿಯಂ? ಸುಮಾರು ವರ್ಷಗಳಿಂದ, 2000 ಇಂದಾನೆ ಅಫ್ಕೋರ್ಸ್. ಆವಾಗ ರಷ್ಯನ್ಸು ಕೊಟ್ಟಿದ್ರು, ಆ ಶಾರ್ಟ್ ಟೈಮಲ್ಲೇ ಮಾಡಿದ್ರು ಅಂತ ಕಾಣುತ್ತೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಡೇಟ್. But they started doing this nuclear enrichment, uranium enrichment. Uranium enrichment ಅಂದರೆ ಯೂಶಲಿ ಯುರೇನಿಯಮ್ ನೀವು ತಗೊಂಡಾಗ ಮೈನಿಂಗ್ ಮಾಡಿದಾಗ ಅದು 238 ಫಾರ್ಮಲ್ಲಿರುತ್ತೆ, U-238 ಅಂತ. ಅದನ್ನು ಯುರೇನಿಯಂ ಎಕ್ಸೋಫ್ಲೋರೈಡ್ ಅಂತ ಒಂದು ಗ್ಯಾಷಿಯಸ್ ರೂಪದಲ್ಲಿ ಅದನ್ನು ಸೆಂಟ್ರಿಫ್ಯೂಜ್ ಮಾಡ್ತಾರೆ. ಅಂದರೆ ತಿರುಗಿಸ್ತಾರೆ ಒಂದು 50,000 70,000 RPMಗೆ. ಅದು ತಿರುಗಿಸ್ದಾಗ ಏನಾಗುತ್ತೆ, 235 ಮೇಲ್ಗಡೆ ಬರುತ್ತೆ, 238 ಕೆಳಗಡೆ, ಅಂದರೆ ವಾಲ್ಗೆಲ್ಲ ಅಂಟ್ಕೊಳ್ಳುತ್ತೆ. ಆ 235ನ ಎಷ್ಟು ಕಲೆಕ್ಟ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಎನ್ರಿಚ್ಮೆಂಟ್, U-235. ಸೊ ದಿಸ್ ಈಸ್ ಕಾಲ್ಡ್ ದಿ ಯುರೇನಿಯಂ ಎನ್ರಿಚ್ಮೆಂಟ್. ಅಫ್ಕೋರ್ಸ್ ದೇರ್ ಇಸ್ ಅ ಲಾಟ್ ಆಫ್ ಟೆಕ್ನಾಲಜಿ ಟು ಎಕ್ಸ್ಪ್ಲೇನ್, ಬಟ್ ಐ ಹ್ಯಾವ್ ಟೋಲ್ಡ್ ಯು ಇನ್ ಅ ವೆರಿ ಸಿಂಪಲ್ ವೇ. ಸೊ ಈ U-235 60% ಅಷ್ಟಿದ್ರೇ ದೇ ಕ್ಯಾನ್ ಡೂ ಎ ಬಾಂಬ್. ಸೊ 90% ಆದರೆ ದಟ್ ವಿಲ್ ಬಿ ಎ ಪಕ್ಕಾ ನ್ಯೂಕ್ಲಿಯರ್ ಬಾಂಬ್. ಸೊ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಸೆಂಟ್ರಿಫ್ಯೂಜಸ್. ಈ ಯುರೇನಿಯಂ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ ಮೇಲೆ ಮಾಡ್ತಾ ಇದ್ದೀವಿ ಅಂದರೆ ಆ ಸೆಂಟ್ರಿಫ್ಯೂಜಸ್ ಅದು ತಿರುಗ್ತಾ ಇರುತ್ತದು, ಯುರೇನಿಯಂ ಹಾಕೊಂಡು. ಆ ಸೆಂಟ್ರಿಫ್ಯೂಜಸ್ ಎಷ್ಟೋ ಒಂದು 5,000 6,000 ಎಷ್ಟೋ ಸೆಂಟ್ರಿಫ್ಯೂಜಸ್ ಇದೆ ಅವ್ರಿಗೆ. ಲಾಸ್ಟ್ ಟೈಮ್ ಒಂದ್ಸಲಿ ಇವರು ಇಸ್ರೇಲ್ ಏನು ಮಾಡ್ತಾರೆ, ಸೈಬರ್ ಅಟ್ಯಾಕು ಮಾಡ್ತಾರೆ. ಅದಕ್ಕೆ ಒಂದು ಇಯರ್ ಅವ್ರಿಗೆ ಗೊತ್ತೇ ಆಗಲ್ಲ ಏನಕ್ಕಪ್ಪ ಈ ಥರ ಸೆಂಟ್ರಿಫ್ಯೂಜ್ ಹೆಂಗೆಂಗೋ ತಿರ್ಗಕ್ಕೆ ಶುರು ಮಾಡಿಬಿಟ್ಟಿದೆ. ಅದು ತಿರುಗ್ತಾ ಸ್ಪೀಡ್ ಉಲ್ಟಾ ಎಲ್ಲ ತಿರ್ಗಕ್ಕೆ ಶುರು ಮಾಡ್ಬಿಡುತ್ತೆ. ಆ ಥರ ಸೈಬರ್ ಅಟ್ಯಾಕ್ ಎಲ್ಲ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡಿರ್ತಾರೆ. ಬಟ್ ಅದನ್ನೇ
ಅದನ್ನೇ ಹೊಡಿಬೇಕು ಅಂತ ಲಾಸ್ಟ್ ಟೈಮು ತಗೊಂಡೋಗಿ ಬಂಕರ್ ಬಾಂಬ್ಸ್ ಎಲ್ಲ ಹಾಕಿ, ಬಟ್ ಯುರಾನಿಯಂ ಇರಲಿಲ್ಲ. ಈಗಲೂ ಸೆಂಟ್ರಿಫ್ಯೂಜಸ್ ಇದೆಯೋ ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ದೀಸ್ ಪ್ಲಾಂಟ್ಸ್ ಒಂದು 5-6 ಪ್ಲಾಂಟ್ ಆಗಲೇ ಇದೆ ಇರಾನಿಯನ್ನಲ್ಲಿ. ಸೊ ದೇ ವಾಂಟ್ ಟು ಡಿಸ್ಟ್ರಾಯ್ ದಟ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ. ಒಂದು ನೆಕ್ಸ್ಟು ಈ ಮಿಸೈಲ್ಸ್, ದೇ ಡೋಂಟ್ ಹ್ಯಾವ್ ಏರ್ಕ್ರಾಫ್ಟ್ ಅನ್ನೋದು ಇಲ್ಲ ಅವ್ರ ಹತ್ರ. ಅಂದರೆ ಶಾರ್ಟ್ ಟೈಮಲ್ಲಿ ಬಿಕಾಸ್ ಆಫ್ ಸ್ಯಾಂಕ್ಷನ್ಸ್ ಅವ್ರು ಏರ್ಕ್ರಾಫ್ಟೇ ತಗೊಳಕ್ಕಾಗಲಿಲ್ಲ. ಹಳೆ ಕಾಲದ ಏರ್ಕ್ರಾಫ್ಟ್ ಯಾವುದೋ ಒಂದು ಇರಾನ್ ಹತ್ರ ಇರೋದು. ಸೊ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ದಿಸ್ ಮಿಸೈಲ್ಸ್ ಆ್ಯಂಡ್ ಡ್ರೋನ್ಸ್. ಅಂದರೆ ಶಾಯದ್ 136 ಆಗಿರ್ಬೋದು, ಬೈರಕ್ತರ್ ಟರ್ಕಿದ್ ಬಿಡಿ, ಶಾಯದ್ 136 ಆ ಥರ ಬೇಗ ತುಂಬ ವೇರಿಯಂಟ್ಸ್ ಇದ್ದಾವೆ. ಅದು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸು, ಕ್ರೂಯಿಸ್ ಮಿಸೈಲ್ಸು, ಹೈಪರ್ಸಾನಿಕ್ ಮಿಸೈಲ್ಸು, ಈ ಥರ ದೇ ಡೆವಲಪ್ ದ ಟೆಕ್ನಾಲಜಿ. ಇರಾನಿಯನ್ಸ್ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ದೇ ಆರ್ ನಾಟ್ ಇದು ನಮ್ಮ ಈವನ್ ಮೆಡಿಕಲ್ ಕಾಲೇಜಸ್ಸು ತುಂಬ ಚೆನ್ನಾಗಿದೆ. ನಮ್ಮ ಭಾರತೀಯರೇ 3,000 ಜನ ಓದ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಸೊ ಇರಾನಿಯನ್ಸ್ ವರ್ ಫೇರ್ಲಿ ಗುಡ್, ಬಟ್ ದೇ ವರ್ ಲೈಕ್ ಆನ್ ಯುರೋಪಿಯನ್ಸ್ ವೆನ್ ದೇರ್ ವಾಸ್ ಎ ಶಾ ರೆಜಿಮೆಂಟ್. ಬಟ್ ಅಫ್ಕೋರ್ಸ್ ಅವನಲ್ಲಿ ಕರಪ್ಷನ್ಸು ತುಂಬ ಇತ್ತು. ಅವನದೇ ಆದ ನೆಗೆಟಿವ್ಸು ತುಂಬ ಇತ್ತು. ದೋ ಈ ಮೇಡ್ ಇಟ್ ವೆಸ್ಟರ್ನೈಸ್ಡ್. ಅಫ್ಕೋರ್ಸ್ ಅಲ್ಲಿ ಸಿಗರೇಟ್ಸ್ ಎತ್ತಿದ್ರು, ಹೆಣ್ಮಕ್ಳು ಆ ಥರ ವೆಸ್ಟರ್ನೈಸ್ಡ್ ಆಗಿದ್ರು. ವೆನ್ ದಿಸ್ ಪರ್ಸನ್ ಕೇಮ್ ಇಟ್ ಬಿಕಮ್ ಶಾರಿಯಾ ಲಾ ತರಬೇಕು, ಇದು ತರಬೇಕು, ಹೆಣ್ಮಕ್ಳು ಆಚೆ ಹೋಗ್ಬಾರ್ದು, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್. ಅವನ ಐಡಿಯಾಲಜಿಕಲಿ ಈ ವಾಸ್ ಡಿಫ್ರೆಂಟ್. ಅಫ್ಕೋರ್ಸ್ ಈ ವಾಸ್ ನಾಟ್ ಲೈಕ್ ಎ ಡಿಕ್ಟೇಟರ್ ಫಾರ್ ಹಿಸ್ ಓನ್ ಡೆವಲಪ್ಮೆಂಟ್. ಈ ಸಿರಿಯಾ ಥರ ಅವನೇ ದುಡ್ಡು ಮಾಡಿಕೊಂಡು ಅವ್ರ ಮಂತನೇ ಇದು ಆ ಥರ ಇರಲಿಲ್ಲ. ಈ ಖಮೇನಿ ವಾಸ್ ನಾಟ್ ದಟ್ ಟೈಪ್ ಆಫ್ ಎ ಪರ್ಸನ್, ಬಟ್ ಈ ವಾಸ್ ಅನ್ ಐಡಿಯಾಲಜಿಕಲ್ ಪರ್ಸನ್. ಈ ವಾಂಟೆಡ್ ದಟ್ ಐಡಿಯಾಲಜಿ should be in limits. Of course he had his own ideology. Maybe it is wrong also for the world, but he was sticking to his ideology, not for his individual growth or something like that. ಆ ಥರ ಹೇಳ್ಬೋದು ಬೇರೆ ಡಿಕ್ಟೇಟರ್ಸ್ನ ಕಂಪೇರ್ ಮಾಡಿ ನೋಡಿದ್ರೆ. ರೈಟ್ ಸರ್. ಸೊ ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ಯಾವುದೇ ಒಂದು ದೇಶದ ಹೆಣ್ಣಿನ ಮೇಲೆ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ಅವ್ರು ಎಷ್ಟೇ ಅಡ್ವಾನ್ಸ್ಡ್ ಇದ್ರೂ ಅವ್ರು ಸಕ್ಸಸ್ ಆಗ್ತಾರಾ? ಯೂಶಲಿ ಹೆಣ್ಮಕ್ಳಿಗೆ ಯಾವಾಗಲೂ ನೀವು ಈಕ್ವಾಲಿಟಿ ಕೊಟ್ಟಾಗೆ ಆ ದೇಶ ಯಾವತ್ತೂ ಇಂಪ್ರೂವ್ ಆಗೋಕ್ಕಾಗೋದು. ಯು ಕೆನಾಟ್ ಸರ್ಪ್ರೆಸ್ ಅವರ್ ವುಮನ್ ಆ್ಯಂಡ್ ಮೇಕರ್. ಈಗ ತಾಲಿಬಾನ್ ಮಾಡ್ದಂಗೆ ಮಾಡ್ಕೊಂಡೋದ್ರೆ ಆ ದೇಶ ಯಾವತ್ತೂ ಇಂಪ್ರೂವ್ ಆಗಲ್ಲ. ಯಾವಾಗ ಸಮಾನತೆ ಅನ್ನೋದು ಯಾವಾಗ ಬರುತ್ತೆ ಆ ದೇಶನೇ ಎಕನಾಮಿಕಲಿ ಆ್ಯಂಡ್ ದ ಕಂಟ್ರಿ ಬಿಕಮ್ಸ್ ಮೋರ್ ಪವರ್ಫುಲ್. ಸೊ ಐ ಡೋಂಟ್ ಟೆಲ್ ದಟ್ ಹೆಣ್ಮಕ್ಳನ್ನ ಸರ್ಪ್ರೆಸ್ ಮಾಡಿ ಈ ಥರ ಇಡೋದು. I don't know which religion says so. I'm not very sure about it. ಇಲ್ಲ ಯಾಕೆ ಐಡಿಯಾಲಜಿಕಲಿ ಅವ್ರಾಗಿ ಮಾಡ್ತಾರೆ ನನಗೂ ಅಷ್ಟು ಐಡಿಯಾ ಇಲ್ಲ. Prophet Muhammad says we should have equality between men and women. That should be there. Otherwise you cannot go. Boundaries were there. ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಅದು ಬೇಕಿತ್ತು, ಅದನ್ನ ಮಾಡಿ. ಅವಾಗ ಪ್ರೊಟೆಕ್ಷನ್ ಅನ್ನೋದು ಇರಲಿಲ್ಲ. ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ. ದೇರ್ ವಾಸ್ ಸೊ ಮ್ಯಾನ್ ವಾಸ್ ಮಸ್ಕ್ಯುಲಾನಿಟಿ ಆ್ಯಂಡ್ ಇಸ್ ಸ್ಟ್ರೆಂತ್, ಮಸಲ್ ಪವರ್ ವಾಸ್ ಮೋರ್. ದೇ ವುಡ್ ಹ್ಯಾವ್ ಮಿಸ್ಯೂಸ್ಡ್ ಅಂದ್ಕೊಂಡು ದೇ ವುಡ್ ಹ್ಯಾವ್ ಕ್ರಿಯೇಟೆಡ್ ಎ ಲಾ ಅಟ್ ದಟ್ ಟೈಮ್, ಅಟ್ ದಟ್ ಪೀರಿಯಡ್. ಬಟ್ ನೌ ಥಿಂಗ್ಸ್ ಆರ್ ನಾಟ್ ದ ಸೇಮ್. ಫೈನ್ ಸರ್. ಸೊ ಈ ವಾರ್ ಏನೋ ಶುರು ಆಯಿತು, ಖಮೇನಿ ಮತ್ತು ಅವರ ಫ್ಯಾಮಿಲಿ ಒಂದಿಷ್ಟು ಮೆಂಬರ್ಸ್ ತೀರ್ಕೊಂಡಿದ್ದಾರೆ. ಸೊ ಇದು ಆದ ನಂತರ ಏನಾಗಬಹುದು ಇರಾನ್ನಲ್ಲಿ? ಈಗ ದೇರ್ ಇಸ್ ಎ ಸೆಟ್ ಆಫ್ ಲಾ. ಗವರ್ನಿಂಗ್ ಕೌನ್ಸಿಲ್ ಅಂತ ಇದೆ. ಗವರ್ನಿಂಗ್ ಕೌನ್ಸಿಲಲ್ಲಿ 3 ಜನ ಇರ್ತಾರೆ. ಆಲ್ರೆಡಿ ದೇ ಒನ್ ಪರ್ಸನ್ ಹೂ ವಾಸ್ ಆಲ್ರೆಡಿ ಐ ಫಾರ್ಗಾಟ್ ಹಿಸ್ ನೇಮ್, ಅವ್ರನ್ನ ಇನ್ನು ಅಯತುಲ್ಲಾ ಅಜಾರಿನೋ ಏನೋ, ದೇ ಹ್ಯಾವ್ ನಾಮಿನೇಟೆಡ್ ಹಿಮ್. ಅಲಾಂಗ್ ವಿತ್ ಹಿಮ್ ವಿಲ್ ಬಿ ದಿ ಸುಪ್ರೀಂ ಕೋರ್ಟ್ ಜಡ್ಜ್ ಆ್ಯಂಡ್ ಈಗಿರೋ ಪ್ರೆಸಿಡೆಂಟ್. ಈ 3 ಜನ ಸೇರಿಕೊಂಡು ದೇ ವಿಲ್ ಬಿ ರೂಲಿಂಗ್ ದಿ unless a supreme leader is getting appointed. Azari ಅನ್ಸುತ್ತೆ. Azari may be become the supreme leader, ಇಲ್ಲ ಅವ್ರ ಮಗನ್ supreme leader, because still afternoon it was told that ಅವ್ರ ಮಗ ಬರ್ಬೋದು. But suddenly all of a sudden there was a different narration started coming. So he may become the supreme leader, or maga barbodu illa ಇವನೇ supreme leader ಆದರೂ ಆಗ್ಬೋದು. But he is more ideologically and more conservationist compared to this Khamenei. He is very strong fellow. So ಇವನು ಬಂದರೂ ಬರ್ಬೋದು. ಇಲ್ಲ ಅಂದರೆ
if it is too down, if these Americans and Israelis see that ಈ ಒಂದು ಅವ್ರಿಗೇನಂದ್ರೆ ಅಲ್ಲಿ ಎಷ್ಟು ತೊಂದರೆ ಮಾಡ್ತೀವೋ ಜನ ದಂಗೆ ಇದ್ರೆ ನಮಗೆ ಆ ರೆಜಿಮ್ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿರೋ ಜನನೇ ಚೇಂಜ್ ಮಾಡಬೇಕು. ಬೇರೆ ದೇಶದವ್ರು ಒಳಗಡೆ ಹೋಗಿ ರೆಜಿಮ್ ಚೇಂಜ್ ಮಾಡಬೇಕು ಅಂದ್ರೆ ಯು ಶುಡ್ ಸೆಂಡ್ ಅನ್ ಆರ್ಮಿ ಇನ್ ಸೈಡ್. ಯು ಕೆನಾಟ್ ಸಿಟ್ ಇನ್ ಏರೋಪ್ಲೇನ್ ಅಂಡ್ ಯು ಕೆನಾಟ್ ಚೇಂಜ್ ಎ ರೆಜಿಮ್. ಗೊತ್ತಾಯ್ತಾ? ಸೊ ಅಲ್ಲಿರೋ ಜನಗಳೇ ಚೇಂಜ್ ಮಾಡಿದ್ರೆ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ದಟ್ ರೆಜಿಮ್ ಮೇ ಬಿ ಲಿಟಲ್ ಸ್ಟ್ರಾಂಗ್ ಆ್ಯಂಡ್ ದ ಕಂಟ್ರಿ ಮೇ ರಿಮೂವ್. ಅಂದರೆ ಇವಾಗ ಬಾಂಗ್ಲಾದೇಶ್ ನೋಡಿದ್ರಿ, ಗಲಾಟೆ ಆಯಿತು, ಬಟ್ ಅನ್ ಎಲೆಕ್ಟೆಡ್ ಗೌರ್ಮೆಂಟ್ ಹ್ಯಾಸ್ ಕಮ್ ಬ್ಯಾಕ್ ಇನ್ ಟು ದ ಪ್ಲೇಸ್. ದೇರ್ ಈಸ್ ಅ it runs good or it runs corruptive, that is a different thing, but at least there is a system and government in the place. ಆ ಥರ ಆದರೆ ಮಾತ್ರನೇ ನಿಮ್ಗೆ ರೆಜಿಮ್ ಚೇಂಜು ಆ ಒಂದು ದೇಶ ಉಳಿಯುತ್ತೆ. ಇಲ್ಲ ಲಿಬಿಯಾ ರೆಜಿಮ್ ಚೇಂಜ್ ಮಾಡೋಕ್ಕೆ ಹೋದ್ರು ಮುಗಿದೋಯ್ತು, ಇರಾಕ್ ರೆಜಿಮ್ ಚೇಂಜ್ ಮಾಡೋಕ್ಕೆ ಹೋದ್ರು ಮುಗಿದೋಯ್ತು, ಆಫ್ಘಾನಿಸ್ತಾನ ಏನೋ ಮಾಡೋಕ್ಕೆ ಹೋದ್ರು ಮುಗಿದೋಯ್ತು. ಸೊ ಇದೇ ಥರನೇ ಮುಗಿಸ್ಕೊಂಡು ಹೋಗ್ತಾರೆ ಹೊತ್ತು ಆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಸೊ ಇವ್ರೇನು ಅನ್ಕೋತಾ ಇದ್ದಾರೆ, ಜನ ದಂಗೆ ಎದೊಳ್ತಾರೆ, ಸೊ ರೆಜಿಮ್ ಚೇಂಜ್ಗೆ ಇವರೇ ಇದು ಮಾಡ್ತಾರೆ ಅಂತ. ಬಟ್ ಅಲ್ಲಿನ ಜನನು ದೇರ್ ಇಸ್ ಅ ಮಿಕ್ಸ್ಡ್ ರಿಯಾಕ್ಷನ್ಸ್. ದೇ ಆಲ್ ಆರ್ ನಾಟ್ ಅಗೇನ್ಸ್ಟ್ ಖಮೇನಿ ಆರ್ ಆಲ್ ಆರ್ ನಾಟ್ ಫಾರ್. ಸೊ ದೇರ್ ಇಸ್ ಡಿಫ್ರೆಂಟ್ ಸೆಕ್ಟ್ ಆಫ್ ಪೀಪಲ್ ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ಸೈಡ್ ದ ಕಂಟ್ರಿ. ಸೊ ಇಟ್ ಈಸ್ ಟೂ ಅರ್ಲಿ ಟು ಜಡ್ಜ್ ಹಿಂಗೆ ಆಗುತ್ತೆ ಹಂಗೆ ಆಗ್ಬೋದು ಅಂತ. ಇನ್ನೊಂದು ಪ್ರಾಬಬ್ಲಿ 3-4 ಡೇಸಲ್ಲಿ ಯು ಮೇ ಗೆಟ್ ಎ ಕ್ಲಾರಿಟಿ ವಾಟ್